ಈ ಒಂದು ಗೃಹಲಕ್ಷ್ಮಿಗೆನೆ 57,000 ಕೋಟಿಗಳನ್ನ ನಿಗದಿ ಮಾಡಿರುವಂತದ್ದು ನಾವು ಕಾಣ್ತೀವಿ. ಶಕ್ತಿ ಯೋಜನೆಯಿಂದ 1,51,00,000 ಮಹಿಳೆಯರು ಲಾಭ ಪಡ್ಕೊಂಡಿದ್ದಾರೆ. ಅದು ರಾಜ್ಯ ಸರ್ಕಾರವೇ ಕೊಡ್ತಾ ಇದೆಯಾ ಹೊತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಬರೀ ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ ಮಾತ್ರನೇನಾ? 2,700 ರೂಪಾಯಿ ಅಂಗನವಾಡಿ ಕಾರ್ಯಕರ್ತರಿಗೆ. ತಲೆ ತಗ್ಗಿಸ್ಬೇಕು ನಾವು, ತಲೆ ತಗ್ಗಿಸುವಂತ ವಿಚಾರ. ಕಿವಿಯನ್ನೇ ಕೇಳಿಸ್ಕೊಳ್ಳಲ್ಲ, ಕಿವಿಯೇ ಇಲ್ಲದಂತಹ ಸರ್ಕಾರ ಆಗ್ಬಿಟ್ಟಿದೆ ಕೇಂದ್ರ ಸರ್ಕಾರ. ಕಣ್ಣಿದ್ದು ಕುರುಡವಾಗಿಬಿಟ್ಟಿದೆ ಕೇಂದ್ರ ಸರ್ಕಾರ. ಕರ್ನಾಟಕ ಸರ್ಕಾರದ ವತಿಯಿಂದ 22/1/2026 ಕರ್ನಾಟಕ ರಾಜ್ಯಪಾಲರ ರಾಜ್ಯ ವಿಧಾನಮಂಡಲದ ನಡೆಯಿತು. ಇಂತಹ ಸಂದರ್ಭದಲ್ಲಿ ಸರ್ಕಾರವು ತಾನು ಮಾಡಿರುವಂತಹ ಕೆಲಸಗಳನ್ನು ಮತ್ತು ಸರ್ಕಾರದಲ್ಲಿ ಇರ್ತಕ್ಕಂತಹ ಏನು ಅಗತ್ಯತೆಗಳಿದೆ, ಅವಶ್ಯಕತೆಗಳಿದೆ, ಈ ಎಲ್ಲ ಆಶಯಗಳನ್ನು ಈ ಒಂದು ರಾಜ್ಯಪಾಲರದ ಭಾಷಣದ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂಥದ್ದು ಜಂಟಿ ಅಧಿವೇಶನದಲ್ಲಿ ಪ್ರತಿ ವರ್ಷವೂ ಕೂಡ ರೂಢಿಯಾಗಿ ಬಂದಿರತಕ್ಕಂಥದ್ದು. ಈ ಒಂದು ವಿಧಾನಮಂಡಲದಲ್ಲಿ ಅಂದು ರಾಜ್ಯಪಾಲರು, ಘನಮೆತ್ತ ರಾಜ್ಯಪಾಲರು ಮಂಡಿಸಿದಂಥ ಭಾಷಣವನ್ನು ಅತ್ಯಂತ ಸಂತೋಷದಿಂದ ನಾವುಗಳೆಲ್ಲರೂ ಕೂಡ ಸ್ವಾಗತಿಸಿದ್ದೇವೆ. ನಾನು ಸಹ ಸ್ವಾಗತವನ್ನು ಮಾಡ್ತೇನೆ. ಮಾನ್ಯ ಸಭಾಪತಿಗಳೇ, ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಬಹಳಷ್ಟು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಅತ್ಯುತ್ತಮವಾದಂಥ ಕಾರ್ಯಗಳನ್ನು ಈ ಒಂದು ಭಾಷಣದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ನನ್ನ ಎಲ್ಲ ಗೆಳೆಯರು ಕೂಡ ಸಾಕಷ್ಟು ವಿಷಯಗಳನ್ನು ಬೆಳಕು ಚೆಲ್ಲಿದ್ದಾರೆ ಅದರ ಮೇಲೆ. ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟೆವು. ಆ ಕಾರ್ಯಕ್ರಮಗಳನ್ನು ಕೊಡಬೇಕಾದ್ರೆ ಅವತ್ತಿನ ಪರಿಸ್ಥಿತಿ, ಜನಗಳ ಜೀವನದ ಪರಿಸ್ಥಿತಿ ಏನಿತ್ತು ಅಂತ ನಾವು ಅವಲೋಕನ ಮಾಡಿಕೊಂಡ್ರೆ ಒಂದು ಸಲ ಅವತ್ತು ಜನಗಳು ಬೆಲೆಯ ಏರಿಕೆಯಿಂದ ತಮ್ಮ ಬದುಕನ್ನು ನಿರ್ವಹಿಸಿಕೊಳ್ಳೋದಕ್ಕೆ ಬಹಳನೇ ಕಷ್ಟವನ್ನು ಅನುಭವಿಸ್ತಿದ್ರು. ಬದುಕು ಬಹಳ ದುಸ್ತರವಾಗಿದ್ದಂಥ ಕಾಲ 2023 ಚುನಾವಣೆ ಬರುವ ಹೊತ್ತಿಗೆ. ಅಂಥ ಸಂದರ್ಭದಲ್ಲಿ ನಮ್ಮ ಒಂದು ಪಕ್ಷ, ಕಾಂಗ್ರೆಸ್ ಪಕ್ಷ, ಜನರಿಗೆ ಒಂದಷ್ಟು ಭರವಸೆಗಳನ್ನು ಚುನಾವಣೆಯ ಸಂದರ್ಭದಲ್ಲಿ ಆಶ್ವಾಸನೆಗಳನ್ನು ಕೊಡ್ತು. ಸಚಿವರಿಲ್ಲ, 14 ಜನರಿದ್ದಾರೆ ಇವತ್ತು. ಹೌದು, ಒಬ್ಬರಿಲ್ಲ. ನೋಡಿ, ಇಂಥ ದಯನೀಯ ಸ್ಥಿತಿ ಬರ್ಬೇಕಾ ನಮ್ಮ ಈ ಸದನಕ್ಕೆ? ಅವರು ನಾವೇನು ಮಾಡಕ್ ಬರೋದು ಅಂತ ಗೊತ್ತೈತೆ ಅವ್ರಿಗೆ. ನಾವೇನು ಮಾಡಕ್ ಬರೋದು ಗೊತ್ತೈತೆ, ಅದಕ್ಕೆ ಬರೋದು. ಏನ್ ಮಾಡ್ತಿರೋ ತಾವು ಮಾಡಿ, ನಾವೇನ್ ಮಾಡ್ಬೇಕ್ರಿ? ಸೊ ಅಂತಹ ಸಂದರ್ಭದಲ್ಲಿ ಒಂದು 5 ನಿಮಿಷ ಏನ್ ನೀವು ಹೇಳ್ತೀರಿ? ನಾವು ಊಟ ಮಾಡಿದ್ರು ನಾವು ಬರೋದಿಲ್ಲ, ಊಟ ಮಾಡಕ್ಕೆ ಹೋಗುದಿಲ್ಲ ನಾವು. ಅಂತಹ ಸಂದರ್ಭದಲ್ಲಿ ನೀರು ಕುಡಿಯಕ್ಕೆ, ಅಂತಹ ಸಂದರ್ಭದಲ್ಲಿ ಜನರಿಗೆ ಆಶ್ರಯವಾಗಿ, ಆಧಾರವಾಗಿ ಬರುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಆ ಕಾರಣಕ್ಕೋಸ್ಕರವೇ ಒಂದು ಗೃಹಲಕ್ಷ್ಮಿ ಮತ್ತೆ ಶಕ್ತಿ ಕಾರ್ಯಕ್ರಮ, ಗೃಹ ಜ್ಯೋತಿ ಕಾರ್ಯಕ್ರಮ, ಯುವ ನಿಧಿ ಕಾರ್ಯಕ್ರಮ, ಅನ್ನಭಾಗ್ಯ 2013 ಅನ್ನಭಾಗ್ಯವನ್ನು ಕೊಟ್ಟಿದ್ದಂಥವ್ರು ನಾವು. ಆ ಅನ್ನಭಾಗ್ಯವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಒಂದು ತಲೆಗೆ 5 kg ಅಂತೆ ಇದ್ದದ್ದು 10 kg ಮಾಡಿದ್ದು. ತದನಂತರದ ಸರ್ಕಾರ ಅದನ್ನು ಕಡಿಮೆ ಮಾಡಿ ಮತ್ತೆ 5 kg ತಂದು ನಿಲ್ಲಿಸಿದ್ರ ಪರಿಣಾಮವಾಗಿ ಮತ್ತೆ ಅವರಿಗೆ ಅನಾನುಕೂಲ ಆಗಿದ್ದರಿಂದ 10 kg ಕೊಡ್ತಕ್ಕಂಥದ್ದು. ತದನಂತರದಲ್ಲಿ ಆ 10 kg ಕೊಡಲಾರದೆ ಅದನ್ನು ನಿಯಂತ್ರಣ ಮಾಡ್ತಕ್ಕಂತಹ ವ್ಯವಸ್ಥೆಯೂ ಕೂಡ ಬಂದಿದ್ದರಿಂದ ಆ ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡಿದರೂ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಗದೇ ಇದ್ದ ಕಾರಣದಿಂದ ಹಣವನ್ನು ಕೊಡುವಂತಹದ್ದು ಸ್ಥಿತಿ ನಿರ್ಮಾಣ ಆಯಿತು. ತದನಂತರ ಮತ್ತೆ ಧಾನ್ಯಗಳನ್ನು ಕೊಡ್ತಕ್ಕಂಥದ್ದು ಇದು ಗೊತ್ತಿರ್ತಕ್ಕಂಥ ವಿಷಯ. ಮಾನ್ಯ ಸಭಾಪತಿಗಳೇ,
ಭಾಳ ಸಂತೋಷ ಆಗತ್ತೆ. ಗೃಹಲಕ್ಷ್ಮಿಯಿಂದಾಗಲಿ ಮತ್ತು ಗೃಹಜ್ಯೋತಿಯಿಂದಾಗಲಿ ಮತ್ತು ಶಕ್ತಿ ಕಾರ್ಯಕ್ರಮದಿಂದಾಗಲಿ ಈ ರಾಜ್ಯದ ಜನತೆಗೆ ಅನುಕೂಲ ಆಗಿದೆ ಅನ್ನುವಂಥದ್ದು ಭಾಳ ಸಂತೋಷ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಈ ಒಂದು ಗೃಹಲಕ್ಷ್ಮಿಗೇನೆ 57,000 ಕೋಟಿಗಳನ್ನು ನಿಗದಿ ಮಾಡಿರೋಂಥದ್ದು ನಾವು ಕಾಣ್ತೇವೆ. ಸುಮಾರು 1,24,00,000 ಜನ ಮಹಿಳೆಯರು ಇದರಿಂದ ಲಾಭ ಪಡ್ಕೊಳ್ತಾ ಇದ್ದಾರೆ. ಮಾನ್ಯ ಸಭಾಪತಿಗಳೇ, ಶಕ್ತಿ ಯೋಜನೆಯಿಂದ 1,51,00,000 ಮಹಿಳೆಯರು ಲಾಭ ಪಡ್ಕೊಂಡಿದ್ದಾರೆ. ಹೀಗೆ ನಾವು ಹೇಳ್ತಾ ಹೋಗ್ಬೋದು. ಶಕ್ತಿ ಯೋಜನೆ ಒಂದಕ್ಕೇನೆ 16,848 ಕೋಟಿಯನ್ನು ಖರ್ಚು ಮಾಡಿರೋಂಥದ್ದು. ಈ ಮಹಿಳೆಯರಿಗಾಗಿಯೇ ಖರ್ಚು ಮಾಡ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ನಾವು ಮಾಡಿದಾಗ ಮಹಿಳೆಯರನ್ನು ಸಶಕ್ತೀಕರಣಗೊಳಿಸಬೇಕು, ಮಹಿಳೆಯರಿಗೆ ಒಳ್ಳೆಯದಾಗಬೇಕು, ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು, ಕುಟುಂಬಕ್ಕೆ ಅವರು ಆಧಾರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದಂಥ ಕಾರ್ಯಕ್ರಮ. ಆದರೆ ಈ ಕುಟುಂಬ ಮತ್ತು ಮಹಿಳೆಯರು ಅಂತ ಬಂದಾಗ, ಮಕ್ಕಳು ಅಂತ ಬಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬಹಳ ಮುಖ್ಯ ಆಗ್ತಾರೆ. ಇವತ್ತಿಗೂ ಕೂಡ ಅಂಗನವಾಡಿ ಕಾರ್ಯಕರ್ತರಿಗೂ ತಗೊಳ್ತಕ್ಕಂಥ ಸಂಬಳ ಅದು ಏನಾದರೂ ಹೆಚ್ಚು ಪ್ರಮಾಣದಲ್ಲಿ ಕೊಡ್ತಾ ಇದ್ರೆ ಅದು ರಾಜ್ಯ ಸರ್ಕಾರವೇ ಕೊಡ್ತಾ ಇದೆಯಾ ಹೊರತು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಬಹಳಷ್ಟು ಹೋರಾಟಗಳಾಗಿದೆ, ಅವರಿಂದ ಬಹಳಷ್ಟು ಚಳುವಳಿಗಳಾಗಿದೆ. ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಎಲ್ಲ ಕಡೆಯೂ ಆದರೂ ಕೂಡ ರಾಜ್ಯ ಮಟ್ಟದಲ್ಲಿ ಆದಾಗೆಲ್ಲವೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಮತ್ತು ಕೆಲವೊಮ್ಮೆ BJP ಸರ್ಕಾರ ಇದ್ದಾಗಲೂ ಅಂತ ಹೇಳೋಣ. ಯಾಕಂದರೆ ಯಡಿಯೂರಪ್ಪ ಅವರು ಇದ್ದಾಗಲೂ ಒಂದಷ್ಟು ಹೆಚ್ಚು ಮಾಡಿದ್ದಾರೆ, ಅದನ್ನು ನಾವು ಒಪ್ಪಬೇಕು. ತದನಂತರದಲ್ಲಿ ಬಂದಂಥ ಸಿದ್ದರಾಮಯ್ಯನವರ ಸರ್ಕಾರ ಪ್ರತಿ ಬಾರಿಯೂ ಕೂಡ ಅವರ ಗೌರವ ಧನವನ್ನು ಹೆಚ್ಚು ಮಾಡೋದನ್ನು ನಾವು ನೋಡ್ತೇವೆ. ಇವತ್ತು ಸುಮಾರು 12,000ವರೆಗೂ ಕೂಡ ಅವರು ಪಡ್ಕೋತಾ ಇರ್ಬೋದು ಅಂತ ಅನ್ಸುತ್ತೆ. ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕರು 7,500. ಯಾಕೆ ಹೇಳ್ತೇನೆ ಅಂದರೆ ಇವರು ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೇವಲ ಅಂಗನವಾಡಿ ಕೆಲಸಗಳಷ್ಟೇ ಇಲ್ಲ, ಈ ಹಿಂದೆ ಮತದಾನದ ಕೆಲಸಗಳಿರಲಿ ಅಥವಾ ಬೇರೆ ಬೇರೆ ಯಾವುದೇ ಕೆಲಸಗಳಿದ್ರು DC-ಗಳು ಅವರನ್ನು ಉಪಯೋಗ ಮಾಡ್ತಿದ್ರು, ಕೆಲಸಕ್ಕೆ ಬಳಸ್ಕೋತಿದ್ರು. ಇವತ್ತಿಗೂ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತಹ ಒಂದು ಕೆಲಸವನ್ನು ಪಡ್ಕೋಬೇಕಾದ್ರೆ ಬರೀ ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ ಮಾತ್ರನೇನಾ? ಕೇಂದ್ರ ಸರ್ಕಾರವೂ ಕೂಡ ಅವರಿಗೆ ಕೊಡ್ತಕ್ಕಂತಹ ಸಂಬಳವನ್ನು ಹೆಚ್ಚು ಮಾಡಿ ಅಂತ ಕೇಳ್ತಾ ಇದ್ರು ಕೂಡ ಇವತ್ತಿಗೂ ಅವ್ರಿಗೆ ಕೊಡ್ತಕ್ಕಂತಹ ಸಂಬಳ ಎಷ್ಟು? ಕೇಂದ್ರ ಸರ್ಕಾರ 2,700 ರೂಪಾಯಿ ಅಂಗನವಾಡಿ ಕಾರ್ಯಕರ್ತರಿಗೆ. ತಲೆ ತಗ್ಗಿಸ್ಬೇಕು ನಾವು, ತಲೆ ತಗ್ಗಿಸುವಂಥ ವಿಚಾರ. ಪ್ರತಿಯೊಬ್ಬ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತದೆ ನಮ್ಮ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರ ಕೊಡ್ತಿರೋದು ಅಷ್ಟು ಕೆಲಸ ಮಾಡೋದಕ್ಕೆ 2,700 ರೂಪಾಯಿ. ಇದು ಚಿಂತನೆ ಮಾಡಬೇಕಾದಂಥ ವಿಚಾರ ತಾನೆ. ಇದನ್ನು ನಾವುಗಳು ಎಷ್ಟು ಬೇಡಿದ್ರು ಕೇಳಿದ್ರು ಕೂಡ ಕಿವಿಯನ್ನೇ ಕೇಳಿಸ್ಕೊಳ್ಳಲ್ಲ. ಕಿವಿಯೇ ಇಲ್ಲದಂತಹ ಸರ್ಕಾರ ಆಗ್ಬಿಟ್ಟಿದೆ ಕೇಂದ್ರ ಸರ್ಕಾರ. ಕಣ್ಣಿದ್ದು ಕುರುಡವಾಗಿಬಿಟ್ಟಿದೆ ಕೇಂದ್ರ ಸರ್ಕಾರ. ಮೊದಲೆಲ್ಲನೂ ಕೂಡ ಕೇಂದ್ರ ಸರ್ಕಾರ 90% ಅನುದಾನಗಳನ್ನು ಕೊಡ್ತಿತ್ತು ICDS ಕಾರ್ಯಕ್ರಮದ ಮೇಲೆ. ಈಗ ಎಷ್ಟು ಕೊಡ್ತಾ ಇದೆ? 60%. ರಾಜ್ಯ ಸರ್ಕಾರ 40%. ಇರಲಿ, ನಾ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಈ ಒಂದು ಕೇಂದ್ರ ಸರ್ಕಾರ ಬಂದ ನಂತರದಲ್ಲಿ ಯಾವುದೇ ರೀತಿಯ ಅನುಕೂಲಗಳು ಯಾವುದೇ ಇಲಾಖೆಗಳು ಕೂಡ ಆಗಿದೆ ಅಂತ ಯಾರಾದರೂ ಮಂತ್ರಿಗಳು ಹೇಳ್ತಾರಾ? ಖಂಡಿತವಾಗ್ಲೂ ಇಲ್ಲ. ಅವರ ಅನುದಾನಗಳನ್ನು ಕಟ್ ಮಾಡಿರೋದಿರ್ಬೋದು ಅಥವಾ ಬೇಡಿಕೆಗೆ ಸ್ಪಂದಿಸದೇ ಇರ್ತಕ್ಕಂಥದ್ದಿರ್ಬೋದು, ಹೀಗೆ ಅನೇಕವನ್ನ ನೋಡ್ತೇವೆ. ನಾನು ಕೂಡ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಮಾನ್ಯ ಸಭಾಪತಿಗಳೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ. ತಮಗೆ ಗೊತ್ತಿರತಕ್ಕಂಥದ್ದೇ. ನಾನು ಕೆಲಸ ಮಾಡುವಾಗ ಎಷ್ಟಿತ್ತು, 2013ರಲ್ಲೂ ಕೂಡ ಈ ಬೆನಿಫಿಷಿಯರಿ ಮಕ್ಕಳಿಗೆ ಆಹಾರವನ್ನು ಕೊಡ್ತೀವಲ್ಲ, ಪ್ರತಿಯೊಂದು ಮಗುವಿಗೂ ಕೊಡ್ತಾ ಇದ್ದಿದ್ದು ಎಷ್ಟು ಕಾಸ್ಟ್ ಅಂತೀರಿ? 8 ರೂಪಾಯಿ. ನಾವೀಗ ಎಲ್ಲಿದ್ದೀವಿ ಬಿಡಿ, ಇದು ಭಾಳ ಹಿಂದೆ. ಆ 8 ರೂಪಾಯಿನಿಂದ 2017ರಲ್ಲಿ ಆಗಿದ್ದು, ಅದು ಕೂಡ ಅದಕ್ಕೆ ಮೊದಲಲ್ಲ, 2017ರಲ್ಲಿ. ಆವತ್ತಿನಿಂದ ಇವತ್ತಿನ 1 ವರ್ಷ ಕಳೆದ 10 ವರ್ಷ ಆಯಿತು. ಆ ಬೆನಿಫಿಷರಿ ಕಾಸ್ಟ್ ಮಕ್ಕಳಿಗೆ ಕೊಡುವಂಥ ಆಹಾರದಲ್ಲಿ ಹೆಚ್ಚಳ ಮಾಡದೇ ಇರತಕ್ಕಂಥದ್ದು ಇದೆಯಲ್ಲ, ಇದು ಎಂತಹ ಒಂದು ಅಮಾನವೀಯವಾದಂತಹ ನಿರ್ಧಾರಗಳು, ಅಮಾನವೀಯ ಇವೆಲ್ಲ ಯಾಕೆ ಕಾಣಿಸೋದಿಲ್ಲ ಅಂತಕ್ಕಂಥದ್ದು. ಭಾಳಷ್ಟು ಸಲ ಕೇಳ್ಕೊಂಡಿದ್ರು ಕೂಡ ಅವರು ಸ್ಪಂದನೆ ಮಾಡ್ತಾ ಇಲ್ಲ ಅಂತಂದರೆ ಇನ್ನು ಇದಕ್ಕಿಂತಲೂ ಕೂಡ ಬೇಸರದ ಸಂಗತಿ ಇನ್ನೊಂದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ ಮಾನ್ಯ ಸಭಾಪತಿಗಳೇ. ಹೀಗೆ
ಬಹಳಷ್ಟು ವಿಷಯವನ್ನು ನಾವು ಇದರಲ್ಲಿ ನೋಡ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.